ಏರ್ಪಡಿಸಿದರೆನಗೆ ಮರತಿಹ ಬಿಸಿ ನೀರಿದಭ್ಯಂಜನವಾ ಪರಿಚಾರಿಕೆಯೊಳ್ ಅತಿಥಿಗೆಂದಾಚರಿಪ ಸತ್ಕಾರದಿ ತೈಲದಿಂ ಜಟೆ ಮಾಡೆ ದಾಡಿಯ ನೀವೆ ಮೀಸೆಯ ಹುರಿ ಮಾಡೆ ಮಡಿಪಂಚೆಯೊಡೆ ಶಲ್ಯವಂ ಧರಿಸಿದ್ದೆನೋ ನಂತರದಲೆ ಮೀಸೆಯ ಹುರಿ ಮಾಡೆ ಮಡಿಪಂಚೆಯೊಡೆ ಶಲ್ಯವಂ ಧರಿಸಿದ್ದೆನೋ ನಂತರದಲೆ ನನಗೆ ಬಿಸಿ ನೀರಿನ ಅಭ್ಯಂಜನವನ್ನು ಏರ್ಪಡಿಸಿದರು. ಅದು ನನಗೆ ಎಷ್ಟೋ ವರ್ಷಗಳಾಗಿ ಹೋಗಿತ್ತು, ಮರ್ತೇ ಹೋಯಿತು. ಆದರೆ ಇಲ್ಲಿಗೆ ಬಂದಂಥ ಅತಿಥಿಗಳಿಗೆ ಆ ರೀತಿ ಸತ್ಕಾರ ಮಾಡ್ತಾರೆ, ಆ ರೀತಿ ನನಗೂ ಏರ್ಪಡಿಸಿದರು. ಅಭ್ಯಂಜನ ಮಾಡಿದೆ, ತೈಲ ಹಾಕಿ ನನ್ನ ಕೆದರಿದ್ದ ಕಾಡಿನಂತಿದ್ದ ಕೂದಲನ್ನು ಜಟೆ ಮಾಡಿದೆ, ದಾಡಿಯನ್ನು ನೀವಿಕೊಂಡೆ, ಮೀಸೆಯನ್ನು ಹುರಿ ಮಾಡಿದೆ, ಮಡಿಯಾಗಿದ್ದ ಪಂಚೆಯನ್ನು ಕೊಟ್ಟರು ಉಟ್ಕೊಂಡೆ, ಶಲ್ಯವನ್ನು ಹೆಗಲ ಮೇಲೆ ಧರಿಸಿಕೊಂಡೆ. ಈ ರೀತಿಯಾಗಿ ನಾನು ನನ್ನನ್ನು ನಾನೇ ಸಿದ್ಧಗೊಳಿಸಿಕೊಂಡೆ. ಈಗ ನಾಂ ಹೇಗಿರುವನೆಂದುತ್ಸಾಹವಂ ತಣಿಸಿತೀಂ ದರ್ಪಣದೊಳಿಹ ದರ್ಶನವೆ ಗಾಂಭೀರ್ಯತೆಯೊಳೆನ್ನ ಫಲಿಸ ದೃಢಕಾಯದೊಳಿಹ ಪೌರುಷದ ಗಾಂಭೀರ್ಯ ಕ್ಷಾತ್ರ ತೇಜಸ್ಸನೇ ಕಂಡಡೆ ದೃಢಕಾಯದೊಳಿಹ ಪೌರುಷದ ಗಾಂಭೀರ್ಯ ಕ್ಷಾತ್ರ ತೇಜಸ್ಸನೇ ಕಂಡೊಡೆ ನೀಳಕಾಯಗೆಂ ನಮಿಸಿದೆನೋ ಗಾಂಭೀರ್ಯ ಕ್ಷಾತ್ರ ತೇಜಸ್ಸನೇ ಕಂಡೊಡೆ ನೀಳಕಾಯಗೆಂ ನಮಿಸಿದೆನೋ ನನ್ನೊಳಗೆ ಈಗ ನೋಡೋದಕ್ಕೆ ನಾನು ಹೇಗಿದ್ದೀನಿ ಅಂತ ಒಂದು ಕುತೂಹಲವಾಯಿತು. ನಾನು ಕನ್ನಡಿಯನ್ನು ನೋಡಿದವನಲ್ಲ, ಹೋಗಿ ಸೀದಾ ಕನ್ನಡಿಯಲ್ಲಿ ನನ್ನನ್ನು ನಾನೇ ನೋಡಿಕೊಂಡೆ. ನನ್ನ ಗಾಂಭೀರ್ಯತೆ ನನ್ನನ್ನೇ ಚಕಿತಗೊಳಿಸಿತು. ಅಲ್ಲಿ ಕಂಡ ಪ್ರತಿಫಲನದಿಂದ ದೇಹ ದೃಢಕಾಯವಾಗಿದೆ, ಪೌರುಷದಿಂದ ಗಾಂಭೀರ್ಯ ಕೂಡಿದೆ, ಕ್ಷಾತ್ರ ತೇಜಸ್ಸನ್ನು ಹೊಂದಿದ್ದೇನೆ. ಇದೆಲ್ಲಕ್ಕೂ ಕಾರಣನಾದ ಆ ದೃಢಕಾಯನಿಗೆ ನಾನು ಮನಸ್ಸಲ್ಲೇ ನಮಿಸಿಕೊಂಡೆ. ಏಕೆಂದರೆ ಅವನು ಬರೆದು ಸಹಾಯ ಮಾಡದೇ ಇದ್ದಿದ್ದರೆ, ಮಂತ್ರ ಹೇಳ್ಕೊಡದೇ ಇದ್ದಿದ್ದರೆ ವೃಷಭ ಬರ್ತಿತ್ತಿಲ್ಲ. ವೃಷಭ ಬರದೇ ಇದ್ದಿದ್ದರೆ ನಾನು 1000 ಮಾಡೋಕ್ಕಾಗ್ತಿತ್ತಿಲ್ಲ. 1000 ಮಾಡೋಕ್ಕಾಗದೆ ನಾನು ಆಶ್ರಮಕ್ಕೆ ಬರೋಕ್ಕಾಗ್ತಾ ಇತ್ತಿಲ್ಲ. ಇದೆಲ್ಲ ನೆನೆಸ್ಕೊಂಡು ನಾನು ಅವನಿಗೆ ಮನಸಾರೆ ನಮಿಸಿದೆ. ಹಸಿವ ತಣಿಸುವಳ್ ಆಶ್ರಮದಾಹಾರವೋ ಅರಳಿಸಿತೀಂ ರುಚಿ ಮೊಗ್ಗುಗಳನೆ ಜಿಹ್ವೆಯೊಳ್ ಹಸಿವ ತಣಿಸುವಳ್ ಆಶ್ರಮದಾಹಾರವೋ ಅರಳಿಸಿತೀಂ ರುಚಿ ಮೊಗ್ಗುಗಳನೆ ಜಿಹ್ವೆಯೊಳ್
ಅಖಿಲತಾ ಮಧುರತೆಯೊಳಗೆ ಚಾರಿಕೆಯರ ಕೇಳ್ದೊಡೆ ತ್ವರೆಯಿಂದೋಡಿದೆ ಜಬಳೈಹ ಕುಟೀರದೆಡೆಗೆ ತುಡಿಯುತಿಹ ಮನವನೀಂ ತಂದೆ ತುಡಿಯುತಿಹ ಮಾನವನೀಂ ತಂದೆ ತುಡಿಯುತಿಹ ಮನವನೀಂ ತಂದೆ ತಹ ಬಂದಿಗೆ ನನಗೆ ನಂತರ ಊಟವನ್ನು ನೀಡಲಾಯಿತು. ನಾನು ಈ ರೀತಿಯಾದ ಆಹಾರ ತಿಂದು ಎಷ್ಟೋ ವರ್ಷಗಳು ಕಳೆದು ಹೋಗಿತ್ತು. ಏಕೆಂದರೆ ನಾನು ಗಿಡ ಗೆಂಡೆ ಗೆಣಸು ಮರದ ಫಲ ಇವುಗಳನ್ನೇ ತಿಂದು ಬದುಕಿದವನು. ನನಗೆ ಮರೆತೇ ಹೋಗಿತ್ತು ಆಹಾರದ ರುಚಿ ಹೇಗಿರುತ್ತೆ ಅಂತೆ. ಅದರ ಬಾಯಿಗಿಟ್ಟು ಅದನ್ನು ಜಿಗಿತೀನಿ. ನನ್ನ ನಾಲಿಗೆಯಲ್ಲಿ ಎಂಥ ಮಧುರತೆ ಸ್ಫುರಿಸ್ತು ಅಂತಂದರೆ ಅದಕ್ಕೆ ವರ್ಣಿಸಲು ಪದಗಳೇ ಇಲ್ಲ. ಒಂದು ಅಖಿಲತಾ ಮಧುರತೆ ಅಂತಲೇ ಹೇಳಬಹುದು. ನಂತರ ಊಟ ಮಾಡಿ ಎದ್ದೆ. ತಕ್ಷಣ ಅಲ್ಲಿದ್ದ ಚಾರಿಕೆಯರನ್ನು ಕೇಳಿದೆ, ಅಮ್ಮ ಎಲ್ಲಿದ್ದಾಳೆ ಅಂತ. ಅವ್ರು ಹೇಳಿದ್ರು, ಇಂಥ ಕುಟೀರದಲ್ಲಿ ನಿನ್ನ ತಾಯಿ ಕಾಯ್ತಾ ಇದ್ದಾಳೆ ಅಂತಂತ. ತಕ್ಷಣ ಜಬಳೆಯ ಬಳಿಗೆ ಓಡಿ ಹೋದೆ. ನನ್ನ ಮನಸ್ಸು ಎಂಥ ತುಡಿತದಲ್ಲಿತ್ತು ಅಂದರೆ ಅದು ತಹಬಂದಿಗೆ ತರೋದಕ್ಕೆ ಕಷ್ಟ ಆಗ್ತಾಯಿತ್ತು. ಅಂಥ ಒಂದು ಮನಸ್ಥಿತಿಯಲ್ಲಿ ಅಮ್ಮನ ಬಳಿಗೆ ನಾನು ಆಲ್ಮೋಸ್ಟ್ ಓಡಿ ಹೋದೆ. ಕಂಡೊಡಿ ಅವಳ ಎದೆಯೊಳೆ ಮುಚ್ಚಿ ಕಟ್ಟಿಹ ಗಂಟಿದೋ ಬಿಚ್ಚಿದೊಡೆ ಕಂಡೊಡೆ ಅವಳ ಎದೆಯೊಳೆ ಮುಚ್ಚಿ ಕಟ್ಟಿಹ ಗಂಟಿದೋ ಬಿಚ್ಚಿದೊಡೆ ಬಿದ್ದಿತೀಂ ಕೋಡಿ ಕಚ್ಚಿದೊಡೆ ದಿಂಡ ಚಚ್ಚಿದೊಡೆಗೆ ಸುಕ್ಕಿನೊಳ್ ಮಡುಗಟ್ಟಿದ್ದವಳ ಪಾದವನ್ನೋಡೆ ಸುಕ್ಕಿನೊಳ್ ಮಡುಗಟ್ಟಿದ್ದವಳ ಪಾದವನ್ನೋಡೆ ಮರುಗೆ ತೊಳೆದಿದ್ದ ನಿಜೋಡ ಕಟ್ಟೆಯೊಡೆದ ಕಣ್ಣೀರಿನ ಅವಳನ್ನು ಕಂಡೆ. ಆಗೇನಾಯಿತು? ಎದೆಯೊಳೆ ಮುಚ್ಚಿ ಕಟ್ಟಿದ್ದ ಗಂಟೆ ಬಿಚ್ಚಿದೊಳ್ ಬಿದ್ದಿದೀಂ ಕೋಡಿ ಕಚ್ಚಿದೊಳದಿಂದ ಚಚ್ಚಿದೊಡೆಗಂ. ಅಲ್ಲಿವರೆಗೆ ನಾನು ಏನು ಕಟ್ಟಿಟ್ಕೊಂಡಿದ್ದೆ ಭಾವನೆಗಳನ್ನು ಎಲ್ಲ ಒಂದೇ ಸಲಿಗೆ ಕಟ್ಟೆ ಒಡೆದು ಹೋಯಿತು. ಆ ದಿಂಡು ನಾನು ಏನು ಕಟ್ಟಿದ್ದೆ ಭಾವನೆಗಳದ್ದು ಅದೆಲ್ಲ ಕಟ್ಟೆ ಒಡೆದೋಗಿ ಕೋಡಿ ಬಿದ್ದಂಗೆ ಆಗೋಯಿತು ಭಾವಗಳು. ನನಗೆ ಕಣ್ಣೀರು ತಡೆಯೋದಾಯಿತು. ತಕ್ಷಣವೇ ಅವಳ ಪಾದಕ್ಕೆ ಬಿದ್ದೆ. ಅವಳ ಪಾದ ನೋಡ್ತೀನಿ, ಸುಕ್ಕುಗಟ್ಬಿಟ್ಟಿದೆ. ನನಗೆ ತುಂಬ ಸಂಕಟ ಆಗೋಯಿತು. ಓ ಅಮ್ಮ ಮುದಿತನವನ್ನು ವೃದ್ಧಾಪ್ಯವನ್ನು ಪ್ರವೇಶಿಸಿಬಿಟ್ಟಿದ್ದಾಳಲ್ಲಪ್ಪ. ನನ್ನ ಕಲ್ಪನೆ ಇದ್ದದ್ದು ಬೇರೆ, ಈಗ ನೋಡ್ತಿರೋದು ಬೇರೆ. ಅವಳ ಪಾದ ಸುಕ್ಕುಗಟ್ಟಿಬಿಟ್ಟಿದೆ. ಕಣ್ಣೀರು ತಡೆಯೋಕ್ಕಾಗಲಿಲ್ಲ. ಆ ಕಣ್ಣೀರಿನಿಂದ ಅವಳ ಪಾದವನ್ನು ನಾನು ತೊಳೆದು ಬಿಟ್ಟೆ. ಆಶ್ರಯಕ್ಕೆಂ ಶ್ರಮ ನೀಡಿದವಳ ಗೀತಕೃತಾಶ್ರುಗಳಿವೋ ತೋಯಿಸಿದ್ದವನೆನ್ನ ಶಿರವಂ ಹನಿ ಹನಿಯ ಧಾರೆಯೊಳಗೆ ಶಿರವೆನ್ನ ಸವರೆ ಮಮತೆಯೊಳೆ ಶಿರವೆನ್ನ ಸವರೆ ಮಮತೆಯೊಳೆ ಮೌನದೊಳವಳೋ ಮುಡಿಸಿದೊಡೆ ಹಿಂದಿರುಗಿದೆನೋ ಭಾವ ಪರವಶತೈಂ
ವಾಸ್ತವದೊಳಗೆ ಹಿಂದಿರುಗಿದೆನು ಭಾವಪರವಶತೆಯಂ ವಾಸ್ತವದೊಳಗೆ ಅವಳ ಪಾದಗಳು ಸುಕ್ಕುಗಟ್ಟಿತ್ತು ಅಂತ ಹೇಳಿದ್ನಲ್ಲ. ಯಾಕೆಂದರೆ ತನ್ನ ಆಶ್ರಯಕ್ಕಾಗಿ ಈ ಆಶ್ರಮದಲ್ಲಿ ಅದೆಷ್ಟು ಶ್ರಮ ಹಾಕಿದಾಳೋ, ಅದೆಷ್ಟು ಜೀತ ಮಾಡಿದಾಳೋ, ತನ್ನ ನೋವು ನಲಿವುಗಳನ್ನೆಲ್ಲ ಕಟ್ಟಿಟ್ಕೊಂಡಿದ್ದಾಳೋ. ನಾನೂ ಕೂಡ ಇದ್ದಿಲ್ಲ, ಅವಳ ತಾಯಿ ಇವಳ ಜೊತೆ ಮಾತನಾಡೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಪಾಪ ಅವಳು ಎಷ್ಟು ಕಷ್ಟಪಟ್ಟಿದ್ದಾಳೋ ಅಂತ ನಾನು ಭಾವನೆಯಲ್ಲಿ ನನ್ನ ಕಣ್ಣಿನಿಂದ ಬಂದ ನೀರುಗಳಿಂದ ಅವಳ ಪಾದಗಳನ್ನು ತೊಳಿತಾ ಇದ್ದರೆ, ಅವಳು ಈ ಎಲ್ಲ ವಿಚಾರವನ್ನು ಬಾಯಲ್ಲಿ ಹೇಳದಿದ್ದರೂ ಅವಳ ಕಣ್ಣಿನಿಂದ ಸುರಿದಂಥ ನೀರು ನನ್ನ ತಲೆಯನ್ನು, ನನ್ನ ಶಿರವನ್ನು ತೋಯಿಸಿತು. ನಂತರ ಅವಳು ಸಮಾಧಾನ ಮಾಡಿಕೊಂಡ್ಳು, ನನ್ನ ಶಿರವನ್ನು ಮಮತೆಯಿಂದ ಸವರಿದಳು. ಮೌನದಲ್ಲಿ ಅವಳ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಮುಡಿಸಿದಳು. ನಾನು ಅದೆಷ್ಟು ಹೊತ್ತು ಈ ಭಾವಪರವಶತೆಯಲ್ಲಿ ಇದ್ದೇನೋ, ಅವಳು ಎಷ್ಟು ಹೊತ್ತಿದ್ದಳೋ ಗೊತ್ತಿಲ್ಲ. ಮೌನವೇ ಮನೆ ಮಾಡಿತ್ತು. ಇದೆಲ್ಲ ನಂತರ ವಾಸ್ತವಿಕತೆಗೆ ನಾನು ನಿಧಾನಕ್ಕೆ ಹಿಂತಿರುಗಿದೆ. ಎತ್ತರವಾಗಿಹ ನಾಂ ಗಮನಿಸಿದನೆದ್ದೆ, ಎತ್ತರವಾಗಿಹ ನಾಂ ಗಮನಿಸಿದನೆದ್ದೆ, ಮುಪ್ಪಿನೊಳಿದ್ದರೂ ಆರೋಗ್ಯದಿಂ ನಳಿಸುತ್ತಿಹ ಅವಳ ನೀಳ ಶರೀರವಂ ನಡೆದಾಸೀನಿಸಿದವಳ ಪಾದ ಕಮಲದೊಳೆಂ ಕುಳಿತೆನು ನಾ, ಭಾವದೊಳಗೆಂ ತೆರವಿದ್ದ ಪಾದ ಕಮಲದೊಳೆಂ ಕುಳಿತೆನೋ ನಾ, ಭಾವದೊಳಗೆಂ ತೆರವಿದ್ದ ಪುತ್ರಾನುಷ್ಠಾನದೊಳಗೆ ಭಾವದೊಳಗೆಂ ತೆರವಿದ್ದ ಪುತ್ರಾನುಷ್ಠಾನದೊಳಗೆಂ ಪಾದ ಕಮಲದೊಳೆಂ ಕುಳಿತೆನು ನಾ. ನಂತರ ಎದ್ದು ನಿಂತ್ಕೊಂಡೆ. ನೋಡ್ತೀನಿ, ನಾನು ಅವಳಿಗಿಂತ ಎತ್ತರವಾಗಿದ್ದೆ. ಈಗ ಅವಳು ಮುಪ್ಪಿಗೆ ಜಾರಿದ್ದಾಳೆ, ವೃದ್ಧಾಪ್ಯವನ್ನು ಪ್ರವೇಶಿಸಿದ್ದಾಳೆ. ಆದರೆ ಅವಳ ಶರೀರ ಮಾತ್ರ ಆರೋಗ್ಯದಿಂದನೇ ನೀಳವಾಗಿ ಕಾಣಿಸ್ತಾ ಇತ್ತು ನನಗೆ. ನಾನು ಸೀದಾ ಅವಳ ಪಾದ ಕಮಲದಲ್ಲಿ ಕುಳಿತೆ. ಅದು ನನಗೋಸ್ಕರ ತಾನೇ ಇದ್ದದ್ದು, ಇಲ್ಲಿವರೆಗೂ ಅದು ಖಾಲಿ ಇದ್ದಲ್ಲ. ಹಾಗಾಗಿ ನಾನು ಅವಳ ಪುತ್ರನಲ್ಲವೇ ಎನ್ನುವ ಒಂದು ಅಧಿಕಾರದಿಂದ, ನಾನು ಆ ಒಂದು ಮಮತೆಯಿಂದ, ಆ ಒಂದು ಇಚ್ಛೆಯಿಂದ ನಾನು ಅವಳ ಪಾದದಲ್ಲಿ ಕುಳಿತುಕೊಂಡೆ. ತಂದೆ ತಾಯಿ ಪತಿ ಬಂಧು ಬಾಂಧವರೋರ್ವರೂ ಇರದವಳಿಗೆ, ತಂದೆ ತಾಯಿ ಪತಿ ಬಂಧು ಬಾಂಧವರೋರ್ವರೂ ಇರದವಳಿಗೆ, ಬಿಗಿದೊಳುಬ್ಬಿ ಬಂದಿತೋ ಕಂಠವೆಂದಾಡುವ ಯತ್ನದಿಂ, ಅಮ್ಮಳ ಪಾದಗಳನ್ನೊತ್ತುತ್ತಿದೆ, ಅಮ್ಮಳ ಪಾದಗಳನ್ನೊತ್ತುತ್ತಿರೆ, ಭಾವುಕದ ಚಂಡಮಾರುತವಿದೋ ಬಳಲಲೆಂ ಕಾದಿದ್ದೆಳವಳೊಳೆ
ಕಾಷ್ಟ ಮೌನದೊಳೆ ಬಳಲಲೆಂ ಕಾದಿದ್ದೆಳವೊಳೊಳೆ ಕಾಷ್ಟ ಮೌನದೊಳೆ ತಂದೆ ಇಲ್ಲ, ತಾಯಿ ಇದ್ದರೂ ಮಾತಾಡೋಲ್ಲ, ಪತಿ ಇದ್ದಾನೆ ಎಲ್ಲಿದ್ದಾನೆ ಗೊತ್ತಿಲ್ಲ, ಬಂಧುಗಳಿಲ್ಲ, ಬಾಂಧವರಿಲ್ಲ, ಕೇವಲ ಜೀತದಲ್ಲಿ ಇದ್ದಾಳೆ. ಇಂಥವಳಿಗೆ ತನ್ನವರು ತನ್ನದು ಎನ್ನುವಂತಹ ಮಾತನಾಡುವಂತಹ ಸ್ಪಂದಿಸುವಂತಹ ನಾನು ಅವಳ ಪಾದದಡಿಯಲ್ಲಿ ಕುಳಿತಾಗ ಅವಳಿಗೆ ಮಾತನಾಡಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಗಂಟಲು ಉಬ್ಬಿಕೊಂಡು ಆ ಭಾವೋದ್ವೇಗದಿಂದ ಅವಳಿಗೆ ಮಾತನಾಡೋಕ್ಕೆ ಆಗ್ತಾ ಇಲ್ಲ. ನನಗೆ ಇದು ಗೊತ್ತಾಯಿತು. ಆಗಲಿ, ಸ್ವಲ್ಪ ಸಮಯ ಆಗಲಿ ಅಂತಂತ ಅವಳ ಎರಡು ಪಾದಗಳನ್ನು ಒತ್ತುತ್ತಾ ಕಾಷ್ಟ ಮೌನದ ಭಾವುಕತೆಯ ಈ ಚಂಡಮಾರುತ ಬಳಲಲಿ, ಈ ಚಂಡಮಾರುತ ಮೊದಲು ತಣ್ಣಗಾಗಲಿ ಅಂತ ನಾನು ಸುಮ್ಮನೆ ಕಾಯ್ಕೊಂಡು ಕುಳಿತುಕೊಂಡೆ. ಅವಳೇ ಮೊದಲು ಮಾತನಾಡಲಿ, ಅವಳ ಭಾವುಕತೆ ಇಂಗಲಿ ಅಂತ ನಾನು ಸುಮ್ಮನೆ ಕುಳಿತುಕೊಂಡು ಬಿಟ್ಟೆ. ಪ್ರಶಾಂತವಾದೊಡೆ ಜರುಗಿಹ ಘಟನೆಗಳೆಲ್ಲವಂ ನಾಂ ಅರುಹಿದೆನು. ಪ್ರಶಾಂತವಾದೊಡೆ ಜರುಗಿಹ ಘಟನೆಗಳೆಲ್ಲವಂ ನಾಂ ಅರುಹಿದೆನು. ಕ್ಷಿಪ್ತತೆಯೊಳಗೆಂ ಅವಳರ್ಥೈಸುವಳ ರೀತಿಯಲೆಂ ಜರುಗಿಹ ಘಟನೆಗಳೆಲ್ಲವಂ ನಾಂ ಅರುಹಿದೆನು. ನಡು ನಡುವಿನಾಲಿಂಗನದೊಳೆ ನಡುವಿನಾಲಿಂಗನದೊಳೆ ಮುದ್ದಿನೊಳೆಲ್ಲವನಾಲಿಸಿದ್ದಳೊ ಜಬಳೆ. ಆಸಕ್ತಿಯೊಳಾಶ್ಚರ್ಯದ ಪ್ರಕೃತಿಯಲೆ ಈ ಭಾವುಕತೆ ಮುಗಿದು ಎಲ್ಲವೂ ಪ್ರಶಾಂತವಾದ ನಂತರ, ಆ ಚಂಡಮಾರುತ ಮುಗಿದ ನಂತರ ನಾನು ಕ್ಷಿಪ್ರವಾಗಿ ಆದರೆ ಅವಳಿಗೆ ಅರ್ಥವಾಗುವ ರೀತಿಯಲ್ಲಿ ಎಲ್ಲವನ್ನು ನಾನು ಅವಳಿಗೆ ಏನೇನು ನಡೀತು ಅಂತ ಹೇಳಿದೆ. ಅವಳು ನಾನು ಮಾತನಾಡಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ನನ್ನನ್ನು ಆಲಿಂಗನ ಮಾಡ್ಕೋತಲ್ಲ ಇದ್ದು ಮುದ್ದಾಡ್ತಿದ್ಲು. ಎಲ್ಲವನ್ನೂ ಅವಳು ಆಲಿಸಿದಳು. ಆಸಕ್ತಿಯಲ್ಲಿ ಇದ್ದಂತಹ ಆಶ್ಚರ್ಯದ ಪ್ರಕೃತಿಯಿಂದ ಅಂತ ನನಗೆ ನಿಚ್ಚಳವಾಗಿ ಗೊತ್ತಾಯಿತು. ಕ್ಷಣ ತಡೆದೊಡೆಗೆಂ ಕೇಳಿದೆ ನಾಂ ನಿವಳ. ಕ್ಷಣ ತಡೆದೊಡೆಗೆಂ ಕೇಳಿದೆ ನಾಂ ನಿವಳ. ಗುರುವರನೆಲ್ಲನೆಂ ಸತ್ಯಕಾಮನೆಂ ಸಂಬೋಧಿಸಿದೊಳಿಹ ಕಾರಣವೇನೆ. ಚಕ್ಕನೆಂ ಕಾಲನರಡನೆಳೆದೆ ಪದ್ಮಾಸದೆ ಕುಳಿತೆ ಪೇಳಿದಳು ಜಬಳೆ. ವತ್ಸ ಕೇಳು ವತ್ಸ ಕೇಳು ಗಮನವಿರಿಸಿವಿದೆಲ್ಲವನೆ. ವತ್ಸ ಕೇಳು ಗಮನವಿರಿಸಿವಿದೆಲ್ಲವನೆ. ಹೀಗೆ ನಾನು ಹೇಳಿದ ನಂತರ ಒಂದು ಕ್ಷಣ ತಡೆದೆ. ನಂತರ ನನ್ನ ಮನಸ್ಸನ್ನು ಕೊರಿತಾ ಇದ್ದಂತಹ ಒಂದು ಪ್ರಶ್ನೆಯನ್ನು ಅವಳಿಗೆ ಕೇಳಿದೆ. ಏನು, ಗುರುವರನು ನನ್ನನ್ನು ಸತ್ಯಕಾಮ ಅಂತ ಏಕೆ ಸಂಬೋಧಿಸಿದ? ಏನು ಇದರ ಹಿಂದಿನ ಕಾರಣ ಅಂತ ಕೇಳಿದೆ. ಅಲ್ಲಿವರೆಗೆ ಅವಳು ಕಾಲು ಚಾಚಿ ಕೂತಿದ್ದವಳು ನಿಟಾರನೆ ಕಾಲು ಮಡಿಸಿ ಕೂತಳು. ಅಂದರೆ ಗುರುವಿನ ಸಂಬಂಧ ವಿಚಾರ ಮಾತನಾಡಬೇಕು. ಹಾಗಾಗಿ ಅದರ
ಒಂದು ಗಾಂಭೀರ್ಯತೆ ಬೇಕು, ಭಕ್ತಿ ಬೇಕು. ಈ ಎಲ್ಲವನ್ನು ತೋರಿಸಲಿಕ್ಕೆ ಅವಳು ಭಯ, ಎಲ್ಲವನ್ನೂ ಅವಳು ವ್ಯಕ್ತಪಡಿಸಲಿಕ್ಕೆ ಕಾಲನ್ನು ಮಡಿಸಿ ಕೂತಳು. ಇದು ಅವಳ ನಾಟಕ ಅಲ್ಲ, ಅವಳ ಮನಸ್ಸಲ್ಲಿ ಇದ್ದಂತಹ ಗುರುವಿನ ಬಗ್ಗೆ ಇದ್ದಂತಹ ಒಂದು ಭಯಭಕ್ತಿಯ ಪರಿಚಯ ನನಗೆ ಆಯ್ತದು. ಎಲ್ಲವನ್ನು ಗಮನ ಇಟ್ಟು ಕೇಳಬೇಕು, ನನಗೇನು ಹೇಳ್ತೀನಿ ಅಂತ ನನಗೆ ತಕ್ಷಣ ಒಂದು ಸೂಚನೆ ಕೊಟ್ಟಳು. ಗೋವಿನೊಡೆ ಕಾನನ ಕೆಂ ನೀಂ ಚಲಿಸಿದೆಡೆಗೆಂ ಗೋವಿನೊಡೆ ಕಾನನ ಕೆಂ ನೀಂ ಚಲಿಸಿದೆಡೆಗೆಂ ಹೊರಲಿದೆನೋ ಸಂಕಟದ ನಾಂ ವೆಂಕಟನೀ ವಿಧಿಸಿಹ ವಿಧಾನದೊಳಗೆ ವಿಷಯ ತಿಳಿದೊಡೆಗೆಂ ಗುರುವೆನ್ನನೆಂ ಕರೆದೆ ವಿಷಯ ತಿಳಿದೊಡಗೆ ಗುರುವೆನ್ನನೆಂ ಕರೆದೆ ಸಂತೈಸೆ ಅರುಹಿದನು ಅಡವಿಗಟ್ಟಿಹ ಕಾರಣದೊಳ ಗಾಮಿನಿಯ ಹರಿವಂ ಕಂದ, ನೀನೇನೋ ಗೋಗಳನ್ನು ಹೊಡ್ಕೊಂಡು ಉತ್ಸಾಹದಿಂದ ಕಾಡಿಗೆಂತ ಹೊರಟೋಗ್ಬಿಟ್ಟೆ. ಆದರೆ ನಾನು ವೆಂಕಟ ವೆಂಕಟ ಎಂಥ ಸಂಕಟದಿಂದ ತುಂಬ ತೊಳಲಾಡಿಬಿಟ್ಟೆ. ಜೊತೆಗೆ ಗುರುಗಳು ವಿಧಿಸಿದ ವಿಧಾನ ಇದು ಏನಿದು, ಇದರ ಹಿಂದಿನ ಮರ್ಮ ಏನು, ಇದರಿಂದ ನಿನ್ನ ಉದ್ಧಾರ ಹೇಗೆ ಸಾಧ್ಯ ಒಂದೂ ಗೊತ್ತಾಗದೆ ಕೇವಲ ಸಂಕಟದಿಂದ ನರಳುಬಿಟ್ಟೆ. ಈ ವಿಷಯ ತಿಳಿದಂತಹ ಗುರು ನನ್ನನ್ನು ಕರೆಸಿದರು, ಸಂತೈಸಿದರು. ಇದರ ಹಿಂದಿರುವ ಹರಿವನ್ನು ನನಗೆ ಹೇಳಿದರು.